ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ಕ್ಲಾಸ್ ಎ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಾಸ್ಟ್ ಡೇಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೇಳ್ತಿದ್ದಾರೆ. ಸೊ ಫೈನಲಿ ಇವತ್ತಿನ ಈ ವಿಡಿಯೋದಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತೀನಿ. ಸೊ ನಿಮ್ಮಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಒಂದು ಡೌಟ್ ಆದ್ರೆ ಇರುತ್ತೆ. ಏನ್ ಡೌಟ್ ಅಂತ ಅಂದ್ರೆ, ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಅದಾದ್ಮೇಲೆ ಅಪ್ಲಿಕೇಶನ್ ಹಾಕಿರುವಂತ ಸ್ಟೂಡೆಂಟ್ಗೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಅಂಡ್ ಹಾಗೇನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಒಂದು ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ನಮ್ಗೆ ಇಲ್ಲಿ ಯಾವುದೇ ತರದಲ್ಲೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಯಾಕೆ ಒಂದು ಲಾಸ್ಟ್ ಡೇಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ KE ಅವರು, ಯಾಕೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಲ್ಲೂ ಸಹ ಒಂದು ಡೌಟ್ ಇರುತ್ತೆ. ನೋಡಿ, ಇನ್ನು ನಿಮ್ಗೆ ಕೇವಲ ಒಂದು ಥಿಯರಿ ಎಕ್ಸಾಮ್ಸ್ ಇನ್ನು 2 ಸಬ್ಜೆಕ್ಟ್ಸ್ ಏನೋ ಇದಾವೆ ಅಷ್ಟೇ ನಿಮ್ಗೆ. ಸೊ ಆ ಒಂದು 2 ಸಬ್ಜೆಕ್ಟ್ ಎಕ್ಸಾಮ್ ಬರ್ದಿದ್ದ ಆದ್ಮೇಲೆ ಯಾರಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ವೋ ಇಂತಹ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಬಗ್ಗೆ ಅಪ್ಡೇಟ್ ಅನ್ನ ಕೊಡೋದಾದ್ರೆ ಇದುವರೆಗೂ KE ಕಡೆಯಿಂದ ಇದರ ಬಗ್ಗೆ ಲಾಸ್ಟ್ ಡೇಟ್ ಅನ್ನ ಡಿಕ್ಲೇರ್ ಮಾಡಿಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ, ಸ್ಟೂಡೆಂಟ್ಸ್ ಯಾರಾದ್ರೆ ಇದುವರೆಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ವೋ ನೀವು ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಳ್ಳಿ. ಸೊ ಯಾವ ರೀತಿ ಮಾಡಿಸೋದು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡೋದಾದ್ರೆ. ಸೊ ಇಲ್ಲಿ ನೋಡಿ, ಕ್ಲೈಮ್ಡ್ ಸ್ಟಡಿ ಇಯರ್ ಸಮ್ಮರ್ ಇನ್ ಕರ್ನಾಟಕ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನ ತಗೊಂಡಾಗ ಅಲ್ಲಿ ನಿಮ್ಗೆ ಫೈನಲ್ ಪ್ರಿಂಟ್ಔಟ್ ಏನ್ ತಗೋತೀರಾ ಅದರಲ್ಲಿ ಲಾಸ್ಟ್ ಪೇಜ್ ಬಂದು ನೋಡಿ. ಲಾಸ್ಟ್ ಪೇಜ್ ಬಂದು ನೋಡಿದಾಗ ಇಲ್ಲಿ ನೋಡಿ, ನೀವು ಇಲ್ಲಿ ಕ್ಲೈಮ್ ಮಾಡಿರ್ತೀರಾ. ಓಕೆನಾ, ನಾನು ಇಲ್ಲಿ ಏನೊಂದು ತೋರಿಸಿದೀನಿ ಕಾಲಮು, ಈ ಕಾಲಮ್ ನೋಡಿ, ಇಲ್ಲಿ ನೀವು ಕ್ಲೈಮ್ ಮಾಡಿರ್ತೀರಾ. ಇಲ್ಲಿ ಕ್ಲೈಮ್ಡ್ ಮಾಡಿರುವಂತದ್ದು ಈಗ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ಡ್ 12 ಮಾಡಿದೀರಾ, ವೆರಿಫೈಡ್ 11 ಇದೆ, ಸ್ಯಾಟ್ಸ್ ವೆರಿಫೈಡ್ 11 ಇದೆ. ಸೊ ನೀವು ಹಾಗಾಗಿ ಏನ್ ಮಾಡ್ಬೇಕು, ಈಗ ಸ್ಟಡಿ ಸರ್ಟಿಫಿಕೇಟ್ ಅನ್ನ ತಗೊಂಡೋಗಿ ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಇದೇ ಒಂದು ಕ್ಯಾಂಡಿಡೇಟ್ ಏನ್ ಮಾಡಿದಾರೆ ಅಂತ ಅಂದ್ರೆ, ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ ಬಂದ್ಬಿಟ್ಟು 10 ಇಯರ್ಸ್ ನಾನು 1 to 10th ರೂರಲ್ ಏರಿಯಾದಲ್ಲಿ ಓದಿನಿ ಅಂತ ಹೇಳಿ ಕ್ಲೈಮ್ ಅನ್ನ ಮಾಡಿದಾರೆ. ಬಟ್ ಇಲ್ಲಿ ವೆರಿಫೈ ಹತ್ರ ನೋಡಬಹುದು, ಇಲ್ಲಿ ವೆರಿಫೈಡ್ ಬಂದ್ಬಿಟ್ಟು 0 ಅಂತ ಇದ್ರೆ, ಇಲ್ಲ ಅಂತ ಅಂದ್ರೆ ಇಲ್ಲಿ ವೆರಿಫೈಡ್ ಹತ್ರ ಏನೂ ಸಹ ಫಿಲ್ ಆಗಿಲ್ಲ ಅಂತ ಅಂದ್ರೆ ರಿಮಾರ್ಕ್ಸ್ ಅಲ್ಲಿ ಬಂದು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್. ಈಗ ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ಇಲ್ಲಿ 5 ಏನೋ ಇರುತ್ತೆ, ನೀವು ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರ್ ಇನ್ ಕರ್ನಾಟಕದಲ್ಲಿ 5 ಸೀರಿಯಲ್ ನಂಬರ್ಸ್ ಇರುತ್ತೆ. ಇದರಲ್ಲಿ ಯಾವ್ದಾದ್ರು ನೀವು ಕ್ಲೈಮ್ ಮಾಡಿರ್ತೀರಾ, ಕ್ಲೈಮ್ ಮಾಡಿರುವಂತದ್ದು ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು ಏನಾದ್ರು ಒಂದು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಯಾರಿಗೆ ಬಂದಿರುತ್ತೋ, ಸೊ ಅಂತಹ ಸ್ಟೂಡೆಂಟ್ಸ್ ಅದಕ್ಕೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿ ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪಲ್ಸರಿ ಮಾಡಿಸಲೇಬೇಕು. ಸದ್ಯಕ್ಕೆ ಲಾಸ್ಟ್ ಡೇಟ್ ಬಗ್ಗೆ KE ಅವರು ಒಂದು ಡಿಕ್ಲರೇಷನ್ ಅನ್ನ ಕೊಟ್ಟಿಲ್ಲ. ಬಟ್ ಯಾವಾಗಾದ್ರೂ ಸಹ ಇಮಿಡಿಯೇಟ್ ಆಗಿ ಲಾಸ್ಟ್ ಡೇಟ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವಾಗ ನಿಮಗೆ ತೊಂದರೆ ಆಗುತ್ತೆ. ಸೊ ಯಾರು ಡಿಲೇ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಎಕ್ಸಾಮ್ಸ್ ಮುಗ್ದಿದ ತಕ್ಷಣ ನೆಕ್ಸ್ಟ್ ಡೇನೆ ಹೋಗ್ಬಿಟ್ಟು ಇಲ್ಲಿ ಯಾರಾದ್ರೆ ಕ್ಲಾಸ್ ಎ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು, ಯಾರಿಗಾದ್ರೆ ನೆಸೆಸರಿ ಇದೆಯೋ ಅವ್ರು ಹೋಗಿ ಮಾಡಿಸ್ಬೇಕಾಗುತ್ತೆ. ನೆಸೆಸರಿ ಅಂತಂದ್ರೆ ಯಾಕೆ ಈ ಒಂದು ವರ್ಡ್ ಅನ್ನ ಯೂಸ್ ಮಾಡಿದೆ ಅಂತಾನು ಸಹ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಕ್ಲೈಮ್ಡ್ ಸ್ಟಡಿ ಇಯರ್ ಸಮ್ಮರ್ ಇನ್ ಕರ್ನಾಟಕದಲ್ಲಿ ಇಲ್ಲಿ ಸೀರಿಯಲ್ ನಂಬರ್ಸ್ 5 ಡಿಫರೆಂಟ್ ಆಗಿರುವಂತದ್ದು. ಇಲ್ಲಿ ಸೀರಿಯಲ್ ನಂಬರ್ 1 ನಾವು ಅಬ್ಸರ್ವ್ ಮಾಡೋದಾದ್ರೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಅಂತ ಇಲ್ಲಿದೆ. ಓಕೆನಾ, ಸೊ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೈಮ್ಡ್ ಬಂದ್ಬಿಟ್ಟು 12 ಮಾಡಿರ್ತಾರೆ, ಅಂಡ್ ಹಾಗೇನು ಸಹ ವೆರಿಫೈಡ್ 11 ಇಯರ್ಸ್ ಸ್ಯಾಟ್ಸ್ ಮುಖಾಂತರ ಆಟೋಮೆಟಿಕ್ ಆಗಿ ವೆರಿಫೈ ಆಗಿರುತ್ತೆ. ಅಂಡ್ ಸ್ಯಾಟ್ಸ್ ವೆರಿಫೈಡ್ ಬಂದ್ಬಿಟ್ಟು 11 ಇಯರ್ಸ್ ಆಗಿರುತ್ತೆ. ಓಕೆನಾ, ಆ ಸ್ಟೂಡೆಂಟ್ ಏನಾದ್ರು ಕೆಳಗಡೆ ಇರುವಂತಹ 4ರಲ್ಲಿ ಯಾವುದನ್ನು ಕ್ಲೈಮ್ ಮಾಡಿಲ್ಲ ಅಂತ ಅಂದ್ರೆ, ಇಲ್ಲಿ 4 ಯಾವ್ದು ಕ್ಲೈಮ್ ಮಾಡಿಲ್ಲ, ಕ್ಲೈಮ್ ಮಾಡಿರ್ತಕ್ಕಂಥದ್ದು ಒಂದು ಅದನ್ನು ಸ್ಯಾಟ್ಸ್ ಮುಖಾಂತರ ಆಟೋಮೆಟಿಕ್ ವೆರಿಫೈ ಆಗಿದೆ ಅಂತಂದ್ರೆ ಈ ಒಂದು ಸ್ಟೂಡೆಂಟ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅವಶ್ಯಕತೆ ಇಲ್ಲ. ಇಲ್ಲಿ ಇದೇ ಒಂದು ಸ್ಟೂಡೆಂಟ್ ಈಗ ನಾನೇನ್ ತೋರಿಸ್ತಾ ಇದ್ದೀನಿ, ಈ ಒಂದು ಸ್ಟೂಡೆಂಟ್ ಗೆ ಸ್ಯಾಟ್ಸ್ ವೆರಿಫೈಡ್ 11 ಇಯರ್ಸ್ ಆಗಿದ್ರು ಸಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಬೇಕು. ಯಾಕೆ ಅಂತ ಅಂದ್ರೆ, ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್ ಅಂತ ಏನಿರುತ್ತೆ ಇದನ್ನ ಬಂದ್ಬಿಟ್ಟು ಈ ಕ್ಯಾಂಡಿಡೇಟ್ ಆದ್ರೆ ಕ್ಲೈಮ್ ಮಾಡಿರುವಂತದ್ದು 10 ಇಯರ್ಸ್. ಈಗ ಈ ಕ್ಯಾಂಡಿಡೇಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ 1 to 10 ಇಯರ್ಸ್ ರೂರಲ್ ಏರಿಯಾಸ್ ಅಲ್ಲಿ ಯಾವ ಸ್ಕೂಲಲ್ಲಿ ಓದಿರ್ತಾರೋ, ಅಂದ್ರೆ ಈಗ ರೂರಲ್ ಸರ್ಟಿಫಿಕೇಟ್ ಅಂತ ಹೇಳ್ಬಿಟ್ಟು KE ಅವರೇ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಜೆರಾಕ್ಸ್ ಆಪ್ ಅಲ್ಲಿ ಕೇಳಿದ್ರು ಕೊಡ್ತಾರೆ. ಆ ಒಂದು ರೂರಲ್ ಸರ್ಟಿಫಿಕೇಟ್ ಏನಿರುತ್ತೆ ಆ ಒಂದು ಸರ್ಟಿಫಿಕೇಟ್ ಅನ್ನ ತಗೊಂಡು ಎಲ್ಲಾ ತರದ ಪ್ರೊಸೀಜರ್ ಮುಗಿಸ್ಕೊಂಡು ಸಿಗ್ನೇಚರ್ ಹಾಕ್ಸ್ಕೊಂಡು BU ಹತ್ರ ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡು ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜ್ಗೆ ಹೋದ್ರೆ ಅವರು ವೆರಿಫೈ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಡೌನ್ಲೋಡ್ ಮಾಡಿದ್ರೆ ಕ್ಲೈಮ್ಡ್ ಅಂಡ್ ವೆರಿಫೈಡ್ ಅಂತ ಇಲ್ಲಿ ಬರುತ್ತೆ. ಓಕೆನಾ, ಈಗ ನಾಟ್ ವೆರಿಫೈಡ್ ಅಂತ ಇರುವಂತದ್ದು ವೆರಿಫೈಡ್ ಅಂತ ಬರುತ್ತೆ. ಓಕೆನಾ, ನಾನು ಮತ್ತೆ ಹೇಳ್ತಿದ್ದೀನಿ, ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಅಲ್ಲಿ ಇತ್ತು ಅಂತ ಅಂದ್ರೆ ಯಾವ್ದನ್ನ ಕ್ಲೈಮ್ ಮಾಡಿರ್ತೀರೋ ಅದನ್ನ ಹೋಗಿ ವೆರಿಫಿಕೇಶನ್ ಆದ್ರೆ ಮಾಡಿಸ್ಬೇಕಾಗುತ್ತೆ. ಸಿಂಪಲ್ ಇರುತ್ತೆ, ಅದು ನಿಮ್ಮ ರೆಸ್ಪೆಕ್ಟಿವ್ PU ಕಾಲೇಜಲ್ಲೇ. ಈಗ ಲಾಸ್ಟ್ ಟೈಮ್ಸ್ ಎಲ್ಲ ಏನಾಗ್ತಿತ್ತು ಅಂತ ಅಂದ್ರೆ, ಮೊದಲಿಗೆಲ್ಲ ನಾವು ವೆರಿಫಿಕೇಶನ್ ಮಾಡಿಸಿದ ಟೈಮಲ್ಲಿ ಮಲ್ಲೇಶ್ವರಂಗೆ ಹೋಗಿ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಮಾಡಿಸಿದ್ದು. ಅದಾದ್ಮೇಲೆ ನೆಕ್ಸ್ಟ್ ನನ್ನ ಒಂದು ತಮ್ಮದು ವೆರಿಫಿಕೇಶನ್ ಮಾಡಿಸಿದಾಗ ನಮ್ಮ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಗೌರ್ಮೆಂಟ್ PU ಕಾಲೇಜಲ್ಲಿ ಸೆಂಟರ್ ಹಾಕಿದ್ರು, ಅಲ್ಲಿ ಹೋಗಿ ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ದು. ಬಟ್ ಇವಾಗೆಲ್ಲಾನು ತುಂಬಾ ಈಸಿ ಆಗಿರುವಂತದ್ದು. ಸೊ ಈಸಿ ಆಗಿದೆ ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಏನಾದ್ರು ಮಿಸ್ ಮಾಡಿದ್ರೆ ಮತ್ತೆ ತೊಂದರೆ ಆಗುತ್ತೆ ನಿಮ್ಗೆ. ಈಗ ಯಾವ್ದಾದ್ರು ಇಲ್ಲಿ ಕ್ಲೈಮ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದು ಮರ್ತೆ, ಈಗ ನೀವು ಅಪ್ಲಿಕೇಶನ್ ಅಲ್ಲಿ ಈಗ ಯಾವುದೋ ಒಂದು ರೂರಲ್ ಡಿಸ್ಟ್ರಿಕ್ಟ್ಸ್ ಅನ್ನ ಕ್ಲೈಮ್ ಮಾಡಿರ್ತೀರಾ, ಬಟ್ ನೀವು ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಅಂದ್ರೆ ಯಾವಾಗ ಕೌನ್ಸಿಲಿಂಗ್ ಅಟೆಂಡ್ ಆಗ್ತಿರೋ ಅವಾಗ ನಿಮ್ಗೆ ರೂರಲ್ ಕೋಟಾ ಅಂಡರ್ ಅಲ್ಲಿ ಸೀಟ್ ಆದ್ರೆ ಸಿಗೋದಿಲ್ಲ. ಹಾಗಾಗಿ ನೀವೇನೆಲ್ಲ ಕ್ಲೈಮ್ ಮಾಡಿದೀರಾ ಇಲ್ಲಿ ರಿಮಾರ್ಕ್ಸ್ ಅಲ್ಲಿ ಯಾವ್ದೆಲ್ಲ ನಾಟ್ ವೆರಿಫೈಡ್ ಅಂತ
ಇದೆ, ಹೋಗಿ ವೆರಿಫಿಕೇಶನ್ ಆದ್ರೆ ಮಾಡಿಸಿ. ಸದ್ಯಕ್ಕೆ ಕೆ ಅವರು ಇನ್ನೂ ಸಹ ಲಾಸ್ಟ್ ಡೇಟ್ ಅನ್ನ ಡಿಕ್ಲೇರ್ ಮಾಡಿಲ್ಲ, ಲಾಸ್ಟ್ ಡೇಟ್ ಬಗ್ಗೆ ಎಲ್ಲೂ ಅಪ್ಡೇಟ್ ಕೊಟ್ಟಿಲ್ಲ. ಲಾಸ್ಟ್ ಡೇಟ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಸಹ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. KCET 2026 ರಿಲೇಟೆಡ್ ಎಲ್ಲಾ ತರದ ಅಪ್ಡೇಟ್ಸ್ ಆದ್ರೆ ಬರ್ತಾ ಇರುತ್ತೆ. ನಿಮ್ಗೆ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎಕ್ಸಾಮ್ ಮುಗ್ದಿದ್ದ ಆದ್ಮೇಲೆ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ ಅಲ್ವಾ, ಯಾವ ರೀತಿ ಕೌನ್ಸಿಲಿಂಗ್ ಗೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಅನ್ಕೊಂಡಿರುವಂತ ಕಾಲೇಜಲ್ಲಿ ಯಾವ ರೀತಿ ಸೀಟ್ ಅನ್ನ ಪಡ್ಕೋಬೇಕು, ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಫರ್ದರ್ ಇನ್ಫಾರ್ಮೇಶನ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.